ಶಿವಮೊಗ್ಗ ಸ್ವಾಟ್ಸನ್ ಸೆಂಟರ್ ಫಾರ್ ಇಂಟೆಲಿಜೆಂಟ್ ಟ್ರೈನಿಂಗ್ ಅವೇರ್ನೆಸ್ ಅಂಡ್ ರಿಸರ್ಚ್ ಅಂದ್ರೆ ಸಿಟಾರ್ ಸಂಸ್ಥೆಯು ದೇಶದ ಅತ್ಯಂತ ಪ್ರತಿಷ್ಠಿತ ಕಾನೂನು ಪ್ರವೇಶ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರತಿಭಾವಂತ ಆಕಾಂಕ್ಷಿಗಳನ್ನ ಆಯ್ಕೆ ಮಾಡುವುದಕ್ಕೆ ಜುಲೈ 12ರಂದು ಡಿವಿಎಸ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಮಹತ್ವದ ಲಾ ಎಂಟ್ರೆನ್ಸ್ ಸ್ಕ್ರೀನಿಂಗ್ ಟೆಸ್ಟ್ ಅನ್ನು ಆಯೋಜಿಸಿದೆ ಎಂದು ಸಿಟಾರ್ ತರಬೇತುದಾರರಾದ ಸಾಧ್ವಿ ಶ್ರೀಕಾಂತ್ ತಿಳಿಸಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ಓದ್ತಾ ಇರುವ ಪ್ರಥಮ ಮತ್ತು ದ್ವಿತೀಯ ವಿದ್ಯಾರ್ಥಿಗಳು ಯಾವುದೇ ವಿಭಾಗದಲ್ಲೂ ಅರ್ಜಿ ಸಲ್ಲಿಸಬಹುದು. ಭವಿಷ್ಯದಲ್ಲಿ ಕಾನೂನು ಪ್ರವೇಶ ಪರೀಕ್ಷೆ ಬರೆಯೋದಕ್ಕೆ ಬಯಸುವ ಇತರೆ ಎಲ್ಲಾ ಆಸಕ್ತ ವಿದ್ಯಾರ್ಥಿಗಳು ಸಹ ಭಾಗವಹಿಸಬಹುದು ಎಂದು ತಿಳಿಸಿದರು. ಇನ್ನು ಸ್ಕ್ರೀನಿಂಗ್ ಪರೀಕ್ಷೆಗೆ ಡಿವಿಎಸ್ನಲ್ಲಿ ಪರೀಕ್ಷಾ ಕೇಂದ್ರ ನಿಗದಿಪಡಿಸಿದ್ದು, ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳು ಅಂದು ಪರೀಕ್ಷೆಗೆ ಹಾಜರಾಗಲು ₹100 ಶುಲ್ಕ ನಿಗದಿ ಮಾಡಲಾಗಿದೆ ಎಂದು ತಿಳಿಸಿದರು. ತೀರ್ಥಹಳ್ಳಿ, ಸಾಗರ, ಶೆಟ್ಟಿಕೊಪ್ಪ, ಹೀಗೆ ಸೊರಬ, ಹೀಗೆ ಬೇರೆ ಬೇರೆ ಕಡೆ ನಾವು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ವಿ, ಅವೇರ್ನೆಸ್ ಪ್ರೋಗ್ರಾಮು. ಈಗ ಫಾರ್ ದ ಫಸ್ಟ್ ಟೈಮ್ ಶಿವಮೊಗ್ಗ ವಿಸಿನಿಟಿಲಿ ಕ್ಲಾಟ್ ಅನ್ನುವ ಒಂದು ಎಕ್ಸಾಮ್ ಇದೆ. ಇಟ್ಸ್ ಅ ನ್ಯಾಷನಲ್ ಲೆವೆಲ್ ಎಕ್ಸಾಮು. ಯಾರು ತಗೊಬೋದು ಅನ್ನೋದು ಎಲಿಜಿಬಿಲಿಟಿ ರಿಕ್ವೈರ್ಮೆಂಟು. ನಮ್ಮ ಮಕ್ಕಳು PUCಲಿ ಓದುವಂಥ ಮಕ್ಕಳಿಗೆ ಯಾವಾಗಲೂ ಒಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ. ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ಇಸ್ ಇಟ್ ಓನ್ಲಿ ಸೈನ್ಸ್ ಅಥವಾ ಕಾಮರ್ಸ್ ತಗೊಂಡೇ ಮಾಡಬೇಕಾ ಅಥವಾ ಆರ್ಟ್ಸ್ ತಗೊಬೇಕಾ, ನಾವು ಏನನ್ನು ತಗೊಂಡ್ರೆ ನಮಗೆ ಫ್ಯೂಚರಲ್ಲಿ ಒಂದು ಸ್ಕೋಪ್ ಇರುತ್ತೆ, ಏನು ಮಾಡ್ಬೋದು ಅನ್ನೋ ಒಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ. ಎಲ್ಲ ಯಾವಾಗಲೂ ಏನು ಅನ್ಕೊಂತಾರೆ, ನಾವು ಸೈನ್ಸ್ ಒಂದೇ ತಗೊಂಡ್ರೆ ಇಂಜಿನಿಯರಿಂಗಿಗೆ ಹೋಗಬೇಕು, ಇಲ್ಲ ಮೆಡಿಕಲ್ಗೆ ಅಂತ. ಹಾಗಾದರೆ ನಾನು ಸೈನ್ಸ್ ತಗೊಂಡಿಲ್ಲ ಅಂದರೆ ನಮಗೆ ಬೇರೆ ಆಪ್ಷನ್ಸ್ ಇದೆಯಾ, ನಾವು ಏನು ಮಾಡ್ಬೋದು, ಏನು ಸ್ಕೋಪ್ ಇದೆ ಅನ್ನೋದು. ಈ ಕ್ಲಾಟ್ ಅನ್ನೋ ಒಂದು ಎಕ್ಸಾಮು ಆ ಸ್ಕೋಪನ್ನೇ ಒಂದು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗುವಂಥದ್ದು. ಕ್ಲಾಟ್ ಬರೆದ್ರೆ ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ಬೋದು ಅನ್ನೋದು. ಇಡೀ ದೇಶದಲ್ಲಿ 27 ಯೂನಿವರ್ಸಿಟಿಗಳಿದ್ದಾವೆ. ಪ್ರತಿಯೊಂದು ಸ್ಟೇಟಲ್ಲೂ ಒಂದು ನ್ಯಾಷನಲ್ ಲಾ ಯೂನಿವರ್ಸಿಟಿ ಅನ್ನೋದಿದೆ. ಆ ಯೂನಿವರ್ಸಿಟಿಗೆ ಸೆಲೆಕ್ಷನ್ ಪ್ರೋಸೆಸ್ ಇರೋದು ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ. ಈ ಟೆಸ್ಟನ್ನು ಯಾರು ಬರಿಬೋದು ಅಂದರೆ PUC ಮುಗ್ದಿರುವಂಥ ಮಕ್ಕಳು ಬರಿಬೋದು. ಅದಕ್ಕೆ ಏಜ್ ಲಿಮಿಟ್ ಯಾವುದೂ ಇಲ್ಲ. PUC ಕ್ವಾಲಿಫಿಕೇಷನ್ ಇಸ್ ದ ಮಿನಿಮಮ್ ರಿಕ್ವೈರ್ಮೆಂಟು. ಸೆಕೆಂಡ್ PUC ಬರೆದಿರುವಂಥ ಮಕ್ಕಳು ಯಾರು ಬೇಕಾರೋ ಅದನ್ನು ಬರಿಬೋದು. ಇಲ್ಲ ನಾವು ಸೆಕೆಂಡ್ PUC ಈ ವರ್ಷ ಅಟೆಂಪ್ಟ್ ಮಾಡ್ತಿದ್ದೀವಿ ಅನ್ನೋ ಮಕ್ಕಳು ಬರಿಬೋದು. ಯಾವಾಗ ಈ ಎಕ್ಸಾಮ್ಸ್ ನಡೆಯುತ್ತೆ ಅಂದರೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಇದ್ರದ್ದು ಎಕ್ಸಾಮ್ ಬರೆಯುತ್ತೆ. ನಾವ್ಯಾಕೆ ಇವತ್ತು ಇಲ್ಲಿ ನಿಮ್ಮ ಮಧ್ಯೆ ಬಂದು ನಿಂತಿದ್ದೀವಿ ಅಂದರೆ, ಶಿವಮೊಗ್ಗದಲ್ಲಿ ಫಾರ್ ಅ ಫಸ್ಟ್ ಟೈಮ್ ಈ PUC ಮಕ್ಕಳಿಗೆ ನಾವೊಂದು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಈ ಕ್ಲಾಟ್ ರಿಲೇಟೆಡ್ ಎಕ್ಸಾಮ್ಸಿಗೆ. ಈ ಕ್ಲಾಟ್ ಎಕ್ಸಾಮು, ಏಲಿಟ್ ಅನ್ನುವ ಎಕ್ಸಾಮು, NLSAT ಅನ್ನುವ 3 ಎಕ್ಸಾಮಿಗೆ ನಾವು ಫಾರ್ ದ ಫಸ್ಟ್ ಟೈಮ್ PUC ಸ್ಟೂಡೆಂಟ್ಸಿಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಈ ಟ್ರೈನಿಂಗ್ ಏನಕ್ಕೆ ನಡೆಯುತ್ತೆ ಅಂದರೆ, ಅವರು ಹೇಗೆ ಈ ಕ್ಲಾಟಿಗೆ ರೆಡಿ ಆಗ್ಬೋದು, ಏನನ್ನು ಓದಬೇಕು, ಏನನ್ನು ಮಾಡಬೇಕು ಅನ್ನೋದನ್ನು ನಾವು ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಟ್ರೈನ್ ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಮತ್ತು ಇದಕ್ಕೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತಾ ಇದ್ದೀವಿ. ಟ್ರೈನಿಂಗಿಗೆ ಕ್ವಾಲಿಫೈ ಆಗೋಕ್ಕೆ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಹೂ ಆರ್ ರಿಯಲಿ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸನ್ನು ನಾವೊಂದು ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋದು ಈ ಬರೋ ಭಾನುವಾರ ಅಂದರೆ 12ನೇ ತಾರೀಕು ಬೆಳಗ್ಗೆ 10:30 ಇಂದ 11:30 ತನಕ ಎಕ್ಸಾಮ್ ನಡೆಯುತ್ತೆ. ರಿಪೋರ್ಟಿಂಗ್ ಟೈಮ್ ಬೆಳಗ್ಗೆ 10 ಗಂಟೆ ಇರೋದು. ಸೊ ನಿಮ್ಮಲ್ಲಿ ವಿನಂತಿ, ಶಿವಮೊಗ್ಗ ಸುತ್ತಮುತ್ತದಲ್ಲಿರುವ ಯಾವುದೇ ಥರದ ಸ್ಟೂಡೆಂಟ್ಸ್ ಇದ್ದರೂ ಆ ಸ್ಟೂಡೆಂಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಅಪ್ ಈ ಕ್ಲಾಟ್ ಎಕ್ಸಾಮಿನ ಟ್ರೈನಿಂಗ್ ಯಾರು ತಗೊತಾರೆ ಅಂದರೆ, ಈ ಸಿಟಾರ್ ಅನ್ನುವ ಸಂಸ್ಥೆ, ಈ ಸೆಂಟರ್ ಅಂಡರು ನಾವು ನಮ್ಮ ಮಕ್ಕಳಿಗೆ, ಶಿವಮೊಗ್ಗ ಸುತ್ತಮುತ್ತ ಇರುವಂಥ ಮಕ್ಕಳಿಗೆ ಆಫ್ಲೈನ್ ಮೋಡಲ್ಲಿ 1-on-1 ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ 12ನೇ ತಾರೀಕು ಜುಲೈಯಲ್ಲಿ ನಡೀತಾ ಇದೆ. ಅದು 10 ಗಂಟೆಗೆ ಬಂದು ರಿಪೋರ್ಟ್ ಆಗಬೇಕು. ಮುಂದಿನ ರಿಕ್ವೈರ್ಮೆಂಟ್ ಎಲ್ಲದೂ ನಿಮ್ಮಲ್ಲಿ ಸರ್ಕ್ಯುಲೇಟ್ ಆಗಿರುವಂಥ ಈ ಬ್ರಾಷರಲ್ಲಿ ಇದೆ, ನಾವು ಕೊಟ್ಟಿರೋ ನೋಟಲ್ಲೂ ಇದೆ. ಏನೇನಿದೆ, ಯಾವತ್ತು ಬರ್ಬೋದು, ಹೇಗೆ ರಿಜಿಸ್ಟರ್ ಆಗ್ಬೋದು ಅಂತ. ರಿಜಿಸ್ಟ್ರೇಷನ್ ಫಾರ್ಮ್ ರಿಕ್ವೈರ್ಮೆಂಟು ನಿಮ್ಮ ಇದರಲ್ಲಿ ಇದೆ, ಲಿಂಕ್ ಇದೆ. ಅದರಲ್ಲಿ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಇದೆ. ಸೊ ದಟ್ ವಿ ಆಲ್ಸೋ ನೋ ಹೌ ಮೆನಿ ಪೀಪಲ್ ಆರ್ ಟೇಕಿಂಗ್, ಹೂ ಆ್ಯಂಡ್ ಆಲ್ ಆರ್ ಟೇಕಿಂಗ್ ಅನ್ನೋದಕ್ಕೆ ನಮಗೊಂದು ರಿಪೋರ್ಟ್ ಬೇಕು. ಅದಕ್ಕೆ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಇದೆ. ರಿಜಿಸ್ಟರ್ಡ್ ಮಾಡಿರುವಂಥ ಮಕ್ಕಳು ಬಂದು 10 ಗಂಟೆಗೆ ರಿಪೋರ್ಟ್ ಆದರೆ, ಇದು DVS ಇಂಡಿಪೆಂಡೆಂಟ್ ಕಾಲೇಜ್, PUC ಕಾಲೇಜ್ ಯಾವುದಿದೆಯೋ ಅಲ್ಲಿ ಸೆಂಟರ್ ಮಾಡಿದ್ದೀವಿ. DVS ಸಂಸ್ಥೆ ಇದಕ್ಕೆ ನಮಗೆ ಸಪೋರ್ಟ್ ಕೊಡ್ತಿದೆ. ಹಾಗೆ ರೋಟ್ರಿ ಅವರು ನಮಗೆ ಇದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ. ನಾಲೆಜ್ ಪಾರ್ಟ್ನರ್ಸ್ ಆಗಿ, ಪ್ರಮೋಷನಲ್ ಪಾರ್ಟ್ನರ್ಸ್ ಆಗಿ ರೋಟ್ರಿ ಸಂಸ್ಥೆಯಿಂದನೂ ನಮಗೆ ಈಗ ರೆಪ್ರೆಸೆಂಟೇಟಿವ್ ಆಗಿ ಡಾಕ್ಟರ್ ಗುಡ್ದರಪ್ಪ ಅವರು ಇಲ್ಲಿ ಇದ್ದಾರೆ, ಡಾಕ್ಟರ್ ವಿಜಯ್ ಕುಮಾರ್ ಅವರು ಇದ್ದಾರೆ, ವಿಜಯ್ ಕುಮಾರ್ ಅವರು ಇದ್ದಾರೆ, ನಿಮಗೆಲ್ಲರಿಗೂ ಗೊತ್ತಿರೋರು. ಸೊ ಇಬ್ಬರು ಇದ್ದಾರೆ. ರೋಟ್ರಿ ರೆಪ್ರೆಸೆಂಟೇಷನ್ನು ಇದೆ. ರೋಟ್ರಿ ಅವರು
ಅವರು ನಮಗೆ ಇದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹೀಗೆ ಇದರಲ್ಲಿ ಬೇಕಾಗಿರುವಂಥದ್ದು ಎಕ್ಸಾಮ್ಸ್ ನಡೀತಾ ಇದೆ ನಾಡದ್ದು. 1 hour ಎಕ್ಸಾಮು, MCQ ಪ್ಯಾಟ್ರನ್ ಇರೋದು. ಅಂತ ಹೇಳಿದ್ರೆ PUC ಆದ್ಮೇಲೆ ನಮ್ಮ ಮಕ್ಕಳು ಏನ್ ಮಾಡಬೇಕು ಅನ್ನೋದು ಎಲ್ಲರಿಗೂ ದೊಡ್ಡ ಪ್ರಶ್ನೆ. ನಮ್ಮ ಎದುರಿಗೆ ಬರುವಂತ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗು. ಅದನ್ನ ಬಿಟ್ರೆ ಬೇರೆ ಅವಕಾಶಗಳೇ ಇಲ್ವೇನೋ ಅನ್ನೋ ತರ ನಮ್ಮ ಸಮಾಜ ಇವತ್ತು ನಾವು ಆಗ್ಬಿಟ್ಟಿದೀವಿ. ಆದ್ರೆ ಈ ಕ್ಲಾಟ್ ಎಕ್ಸಾಮ್ ಏನಿದೆ ಅಥವಾ ನ್ಯಾಷನಲ್ ಲಾ ಯೂನಿವರ್ಸಿಟಿಗಳೇನಿದೆ, ಮೆಡಿಕಲ್ ಅಲ್ಲಿ ಏಮ್ಸ್ ಅಂದ್ರೆ ಹೈಯೆಸ್ಟ್ ಕಾಲೇಜ್ ಅದು. ಅದಕ್ಕೆ ಈಕ್ವಲೆಂಟ್ ಲಾದಲ್ಲಿ ನ್ಯಾಷನಲ್ ಲಾ ಯೂನಿವರ್ಸಿಟಿ ಬರುತ್ತೆ. ಎಂಜಿನಿಯರಿಂಗ್ ಅಲ್ಲಿ ನಾವು ಹೈಯೆಸ್ಟ್ ಅಂತ ಹೇಳಿದ್ರೆ IIT ಅಂತೀವಿ. IIT ಈಕ್ವಲೆಂಟು ಇದು ಲಾ ಬರುತ್ತೆ, ಲಾ ಯೂನಿವರ್ಸಿಟಿಗಳು ಬರುತ್ತೆ. ಹಾಗಾಗಿ ಮಕ್ಕಳನ್ನ ನಾವು ಬರೀ ಮೆಡಿಕಲ್ ಎಂಜಿನಿಯರಿಂಗ್ ಅಂದ್ರೆ ಇವತ್ತು ಆಲ್ರೆಡಿ ಎಂಜಿನಿಯರಿಂಗು ಓವರ್ಲೋಡ್ ಆಗಿದೆ. ಇನ್ನೊಂದು 4-5 ವರ್ಷದಲ್ಲಿ ಡಾಕ್ಟರ್ಗಳು ಎಕ್ಸಸ್ ಆಗಿಬಿಡ್ತಾರೆ. ಯಾಕಂದ್ರೆ ಮೆಡಿಕಲ್ ಕಾಲೇಜುಗಳು ಅಷ್ಟಾಗಿದೆ, ಎಲ್ಲರಿಗೂ ಕೆಲಸ ಸಿಗೋದಿರ್ಬೋದು ಅಥವಾ ಅಕೊಮಡೇಟ್ ಮಾಡೋದು ಕಷ್ಟ ಆಗ್ಬೋದು. ಹಾಗಾಗಿ ನಮ್ಮ ಮಕ್ಕಳನ್ನ ಸಮಾಜದಲ್ಲಿ ನಾವು ಬೇರೆ ಅವಕಾಶಗಳ ಕಡೆನೂ ಇಂಥ ಅವಕಾಶಗಳಿದೆ ಅನ್ಬೇಕು. ಇವತ್ತು ನೀವು ಕ್ಲಾಟ್ ಕ್ಲಿಯರ್ ಮಾಡ್ಕೊಂಡು ಅವ್ರು ನ್ಯಾಷನಲ್ ಲಾ ಸ್ಕೂಲಲ್ಲಿ ಒಂದ್ಸಾರಿ ಕ್ಲಿಯರ್ ಮಾಡಿದ್ರು, ಒಂದು ಸೀಟ್ ತಗೊಂಡ್ರಲ್ಲಿ ಅಂತ ಹೇಳಿದ್ರೆ ಅವ್ರ ಲೈಫೇ ಸೆಟ್ಲ್ ಆದಂಗೆ. ಯಾಕಂತ ಹೇಳಿದ್ರೆ ಅವ್ರು ನಾಳೆ ಹೈಕೋರ್ಟ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಇಂಟರ್ನ್ಯಾಷನಲ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಕಾರ್ಪೊರೇಟ್ ಲಾಯರ್ಸ್ ಆಗಿ ಕೆಲಸ ಮಾಡಬಹುದು. ಅದೊಂದು ಅತ್ಯುನ್ನತವಾದ ಹುದ್ದೆಗೆ ಹೋಗ್ತಾರೆ. ಹಾಗಾಗಿ ಮಕ್ಕಳಿಗೆ ಇದೊಂದು ಉತ್ತಮವಾದ ಅವಕಾಶ. ಈ ಇಷ್ಟು ದಿವಸ ನಮ್ಮ ಶಿವಮೊಗ್ಗದಲ್ಲಿ ಇದನ್ನ ಟ್ರೈನಿಂಗ್ ಮಾಡ್ಲಿಕ್ಕೆ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಮುಂದೆ ಬಂದಿರಲಿಲ್ಲ.